ನ್ಯಾಯಮೂರ್ತಿಗಳಾದ ಸೋಮಶೇಖರ್ ಅವರು, ಪ್ರಧಾನ ಕಾರ್ಯದರ್ಶಿ ಕಠೋರಿಯಾ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕಠೋರಿಯಾ ನಿನ್ನೆ ದಿವಸ ಕೋರ್ಟ್ ಕರೆಸಿ ಕಟ್ಟಕಟ್ಟೆ ಮೇಲೆ ನಿಲ್ಲಿಸಿ ಆ್ಯಕ್ಷನ್ ಯಾಕೆ ತಗೋತಾ ಇಲ್ಲ ಅಂತ ಹೇಳಿ ನಿಮ್ಮನ್ನು ಜೈಲು ಒಳಗಡೆ ಕಳಿಸ್ಬೇಕಾಗತ್ತೆ ಅನ್ನುವಂಥದ್ದು ವಾರ್ನಿಂಗ್ ಕೊಟ್ಟ ಮೇಲೆ ನಿನ್ನೆ ರಾಮನಗರ DC ಯಶವಂತ್ ಗುರಿಕಾರ ಯಾರು ಇದ್ದಾರಲ್ಲ ಅವರ ಟೀಮ್ ಹೋಗಿ ಜಾಗವನ್ನು ಗುರುತಿಸಿ ರೆಡ್ ಬಾವುಟಗಳನ್ನು ಹಾಕಿ ಕಲ್ಕಂಬವನ್ನು ನೆಟ್ಟು ತೆರವುಗೊಳಿಸುವಂಥ ಕಾರ್ಯಕ್ರಮನ ಶುರು ಮಾಡಿದ್ದಾರೆ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈ ಮೊನ್ನೆ ಉದ್ಭವಿತ ಆದಂಥ ವಿಚಾರ ಅಲ್ಲ. 2002ರಲ್ಲಿ ಅಲ್ಲಿ ಲೋಕಲ್ ಒಬ್ಬ ಸಂಪತ್ತು ಅನ್ನುವಂಥ ವ್ಯಕ್ತಿ ದಾಖಲೆಗಳ ಸಮೇತ ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ರ ಬಗ್ಗೆ ದಾಖಲೆಗಳ ಸಮೇತ ದಾಖಲೆಗಳನ್ನು ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು. ಲೋಕಾಯುಕ್ತ ಮತ್ತು ಸರ್ಕಾರ ನೀವೇ ಇದ್ರಿ. 2004ರಲ್ಲಿ ನೀವು ಸರ್ಕಾರದ ಭಾಗವಾಗಿದ್ದಿರಿ. 2006ರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ. 2008ರಲ್ಲಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ಆಮೇಲೆ ತಿರ್ಗಾ ಮತ್ತೆ 2018ರಲ್ಲಿ ನೀವೇ ಮುಖ್ಯಮಂತ್ರಿಗಳಾಗಿದ್ದಿರಿ. 2002ರಿಂದ 2025 ಅಂದರೆ ಸುಮಾರು 23 ವರ್ಷಗಳ ಕಾಲ ನಿರಂತರವಾದಂಥ ತನಿಖೆಗಳು ನಡೆದವೆ. ಯಾವ ತನಿಖೆಯಲ್ಲೂ ನೀವು ಇನ್ನೋಸೆಂಟು, ನೀವು ನಿರಪರಾಧಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿದ್ದು ಕಬಳಿಸಿಲ್ಲ, ಒತ್ತುವರಿ ಮಾಡ್ಕೊಂಡಿಲ್ಲ ಅನ್ನುವಂಥ ರಿಪೋರ್ಟನ್ನು ಎಲ್ಲಾದರೂ ಒಂದಿದ್ದರೆ ದಯಮಾಡಿ ತೋರಿಸುವಂಥ ಕೆಲಸವನ್ನು ಮಾಡಿ. ಇಲ್ಲ ಎಲ್ಲಾದರೂ DK ಶಿವಕುಮಾರ್ ಆಗಲಿ, DK ಸುರೇಶ್ ಆಗಲಿ, ಸಿದ್ದರಾಮಯ್ಯನವರೇ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷದ ಯಾರಾದರೂ ಮುಖಂಡರುಗಳಾಗಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮ ವಿರುದ್ಧ ಪಿತೂರಿ ಮಾಡಿ ನಿಮ್ಮನ್ನು ಶಿಕ್ಷುವಂಥ ಕೆಲಸವನ್ನು ಮಾಡುವಂಥದ್ದು ಯಾವುದಾದ್ರು ದಾಖಲೆಗಳಿದ್ದರೆ ದಯಮಾಡಿ ಕೊಡಿ. ನಾನು ಒಂದು 2-3 ಪ್ರಶ್ನೆ ಕೇಳಬೇಕು BJPಯವರಿಗೆ. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ರೀತಿಯಲ್ಲಿ ನೀವು ಬಿಂಬಿಸ್ಕೋತಿರಲ್ಲ ಮಾತಾಡುವಾಗ ಮಾಧ್ಯಮಗಳ ಮುಂದೆ ಬಂದು. ಕಾಂಗ್ರೆಸ್ ವಿರುದ್ಧ, ಸಿದ್ದರಾಮಯ್ಯ ವಿರುದ್ಧ ಸುಮ್ಮನೆ ಆಪಾದನೆ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮೈಗೂಡಿಸ್ಕೊಂಡಿದ್ದೀರಲ್ಲ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ವಿಚಾರದಲ್ಲಿ 14 ಸೈಟ್ಗಳನ್ನು ಪಡೆದಿರುವಂಥ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಯಾವ ಪದಗಳನ್ನು ಉಪಯೋಗಿಸಿದ್ರೆ ನೀವು? ಇಡೀ ದೇಶದಲ್ಲಿ ನ್ಯೂಸ್ ಆಯಿತು. ಎಲ್ಲ ಇಂಗ್ಲೀಷ್ ಚಾನೆಲ್ಗಳು ಕಳೆದ 6 ತಿಂಗಳಿಂದ ನಿರಂತರವಾಗಿ ಸಿದ್ದರಾಮಯ್ಯನವರನ್ನು ಎಷ್ಟರ ಮಟ್ಟಿಗೆ ಕೊಲೆ ಮಾಡಬೇಕು ಅಷ್ಟು ಕೊಲೆಯನ್ನು ಮಾಡಿ ಆಯಿತು. 14 ಸೈಟ್ಗಳನ್ನು ಕಬಳಿಸಿರುವಂಥದ್ದಲ್ಲ, ಪರ್ಯಾಯವಾಗಿ ಪರಿಹಾರ ಕೊಟ್ಟಿದ್ದನ್ನೇ ಭಾಳ ಕೆಟ್ಟ ರೀತಿಯಲ್ಲಿ ಬಿಂಬಿಸಿ ನಿಮ್ಮ ಆಸೆಯನ್ನು ತೀರಿಸ್ಕೊಂಡ್ರಿ. ಕೊಟ್ಟಿದ್ದು ನೀವೇನೆ, ಬರೀ ಇರಲಿ. ನಿಮ್ಗೇನಾದರೂ ಕಿಂಚತ್ತ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ, ಕರ್ನಾಟಕದ ಭೂಮಿ, ಜಲ, ಭಾಷೆ ಬಗ್ಗೆ ಏನಾದರೂ ಸ್ವಲ್ಪ ಏನಾದರೂ ಇದ್ದರೆ ಅಶೋಕ್ ಯಾಕೆ ಮಾತಾಡಲಿಲ್ಲ? ವಿಜೇಂದ್ರ ಯಾಕೆ ಮಾತಾಡ್ತಾ ಇಲ್ಲ? ಆ CT ರವಿನೂ ಯಾಕೆ ಮಾತಾಡ್ತಾ ಇಲ್ಲ? ಆ ಛಲವಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಕಣಿಸುವಂಥ ಕೆಲಸವನ್ನು, ಅಲ್ಲಿ ಕಾನೂನಾತ್ಮಕವಾಗಿ ಏನು ನಡಿಬೇಕು ನಡೀಲಿ ಎನ್ನುವಂಥ ಒಂದು ಪದ ನಿಮ್ಮ ಬಾಯಲ್ಲಿ ಬರಲಿವಲ್ರಿ.